ನೀವು ನೋಡ್ಬೋದು ಯಾವುದೇ ಮೇಕಪ್ ಏನು ಕೂಡ ನಾನು ಅಪ್ಲೈ ಮಾಡಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಒಂದು ಹಾಕಿದ್ದೀನಿ. ಆ್ಯಂಡ್ ನಿಮಗೆ ವಿಡಿಯೋ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಫಸ್ಟು ಆಯಿಲ್ ಮಸಾಜ್ ಮಾಡಿಕೊಂಡು ಆಮೇಲೆ ಸ್ಕ್ರಬ್ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸ್ಕಿನ್ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಕೇಳ್ತಾಲೇ ಇದ್ರಿ ಯಾವಾಗಲೂ, ಮ್ಯಾಮ್ ನಿಮ್ಮ ಸ್ಕಿನ್ ಈಗ ಡೆಲಿವರಿ ಆದಮೇಲೆ ತುಂಬ ಬ್ರೈಟ್ ಆಗಿದೆ ಮತ್ತು ತುಂಬ ಗ್ಲೋ ಇದೆ, ಏನು ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೇಳಿ ಅಂತ ಕೇಳ್ತಾ ಇದ್ರಿ. ಎಸ್, ನಾನು ಜಸ್ಟ್ 2 ಸ್ಟೆಪ್ನ ಫಾಲೋ ಮಾಡ್ತಾ ಇದ್ದೀನಿ. ಅದೇನಂತ ಹೇಳ್ತೀನಿ. ಮೊದಲೇ ಬಾರಿಗೆ ನೀವೇನಾದರೂ ಆ್ಯಂಕರ್ ಸುಮನಾ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ. ಸ್ಕಿನ್ ಕೇರ್ ತುಂಬ ಸಿಂಪಲ್ ಆಗಿರುವಂಥ ಸ್ಕಿನ್ ಕೇರ್ನ ನಾನು ಇವಾಗ ಫಾಲೋ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತು, ಮಗು ನೋಡ್ಕೋಬೇಕು, ಮನೆ ಮತ್ತು ಟೈಮಿಗೆ ಕರೆಕ್ಟಾಗಿ ಮಗಳಿಗೆ ಟಿಫನ್ನು, ಸ್ಕೂಲು ಎಷ್ಟು ಬ್ಯುಸಿ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಪುಟ್ಟು ಮಗು ಮನೇಲಿದ್ರೆ. ಸೊ ಇದರ ನಡುವೆ ನಮ್ಮ ಬಗ್ಗೆನೂ ಕೂಡ ನಾವು ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದು ಹೆಲ್ತ್ ವಿಚಾರದಲ್ಲಿ ಇರ್ಬೋದು ಅಥವಾ ನಮ್ಮನ್ನು ನಾವು ನೋಡ್ಕೊಳ್ಳೋ ವಿಚಾರದಲ್ಲಿ ಇರ್ಬೋದು. ಸೊ ಇದು ಯಾರನ್ನೂ ಮೆಚ್ಚಿಸೋದಕ್ಕೆ ಅಂತ ಅಲ್ಲ. ಸೊ ನೀವೇ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದಾಗ, ಈಗ ಫಾರ್ ಎಕ್ಸಾಂಪಲ್ ನಾನು ಹೋಗಿ ನನ್ನ ಕನ್ನಡಿ ಮುಂದೆ ನಿಂತು ನೋಡಿದಾಗ ನನಗೆ 33 ಇಯರ್ಸ್ ಅಂತಂದರೆ ವಾವ್, ಐ ಆಮ್ ಲುಕಿಂಗ್ ಸೋ ಯಂಗ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ನಾವು ಫೀಲ್ ಬರುತ್ತೆ ಅಲ್ವಾ. ಅದು ನಮ್ಮನ್ನು ನಾವೇ ಖುಷಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಸ್ಕಿನ್ ಕೇರ್ ಅಥವಾ ಹೆಲ್ತ್ ಇವೆಲ್ಲವೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಎಸ್, ನಾನು ಪ್ರತಿದಿನ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಪ್ರತಿ ರಾತ್ರಿ ಮಲಗಬೇಕಾದ್ರೆ ಸ್ಕಿನ್ಗೆ ಅಪ್ಲೈ ಮಾಡಿ ಫೇಸ್ಗೆ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಆ್ಯಂಡ್ ಮಿಸ್ ಮಾಡದೆ ವಾರದಲ್ಲಿ 2 ಸಲ ಸ್ಕಿನ್ಗೆ ಸ್ಕ್ರಬ್ಬಿಂಗ್ ಮಾಡ್ತೀನಿ, ಎಕ್ಸ್ಫೋಲಿಯೇಟ್ ಮಾಡ್ತೀನಿ. ಬಿಕಾಸ್ ಆಯಿಲ್ ಮಸಾಜ್ ಮಾಡ್ತಾ ಇರೋದ್ರಿಂದ ನೀವು ಸ್ಕ್ರಬ್ಬಿಂಗ್ ಅಥವಾ ಈ ಎಕ್ಸ್ಫೋಲಿಯೇಟ್ ಏನು ಮಾಡಲಿಲ್ಲ ಅಂತ ಅಂದರೆ ಸ್ಕಿನ್ ಏನಾಗ್ಬಿಡುತ್ತೆ ಅಂತಂದರೆ ಈ ಡರ್ಟ್ ಇಂಪ್ಯೂರಿಟೀಸ್ ಏನಿರುತ್ತೆ ಅದೆಲ್ಲ ಪೋರ್ಸ್ನ ಕ್ಲೋಸ್ ಮಾಡ್ತಾ ಬರುತ್ತೆ. ಆಯಿಲ್ ಮಸಾಜ್ ಮಾಡ್ತಾ ಇರ್ತೀರಾ, ಸರಿಯಾಗಿ ಎಕ್ಸ್ಫೋಲಿಯೇಟ್ ಮಾಡ್ತಾ ಇರಲ್ಲ ಅಂತಂದಾಗ. ಸೊ ಮೇನ್ ಸ್ಕಿನ್ಗೆ ಬೇಕಾಗಿರೋದು ಮಸಾಜ್ ಮತ್ತು ಎಕ್ಸ್ಫೋಲಿಯೇಟ್. ಇದು ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರಿ ಅಂತಂದರೆ ತುಂಬ ಈಸಿಯಾಗಿಯೇ ನಿಮ್ಮ ಸ್ಕಿನ್ನನ್ನು ಮೇಂಟೈನ್ ಮಾಡ್ಬೋದು. ವಾರದಲ್ಲಿ 2 ಸತಿ ಅಥವಾ 3 ಸತಿ ನಾನು ಸ್ಕ್ರಬ್ಬಿಂಗ್ನ ಮಾಡ್ತೀನಿ. ಇದರಿಂದ ಏನಪ್ಪ ಬೆನಿಫಿಟ್ಸ್ ಅಂದರೆ, ಆಯಿಲ್ ಮಸಾಜ್ ಮಾಡ್ತಾ 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 ಪೋರ್ಸ್ ಎಲ್ಲವೂ ಕ್ಲೋಸ್ ಆಗಿರುತ್ತೆ, ಇಂಪ್ಯೂರಿಟೀಸ್ ಎಲ್ಲ ಸೇರ್ಕೊಂಡಿರುತ್ತೆ. ನೀವು ಸ್ಕ್ರಬ್ ಮಾಡಲಿಲ್ಲ ಅಂತ ಅಂದರೆ ಅಲ್ಲಿ ಪಿಂಪಲ್ಸ್ ಆಗೋ ಚಾನ್ಸಸ್ಸು, ಸ್ಕಿನ್ ಡಲ್ ಅಂತ ಕಾಣುತ್ತೆ. ಸೊ ಚೆನ್ನಾಗಿ ಅಂತ ಅನ್ಸೋದಿಲ್ಲ. ಮಸಾಜ್ ಮಾಡೋದ್ರಿಂದ 2 ಬೆನಿಫಿಟ್ಸ್ ಇದೆ ನಿಮಗೆ. ಇನ್ನು ಹೆಂಗಾಗಿ ಕಾಣೋದಕ್ಕೆ ಈ ಮಸಾಜ್ ಸ್ಕಿನ್ಗೆ ಫೇಸ್ ಮಸಾಜ್, ಎಕ್ಸಸೈಸ್, ಯೋಗ ಎಲ್ಲ ಮಾಡ್ತಾರಲ್ವ. ಸೊ ನಿಮ್ಮ ಸ್ಕಿನ್ನನ್ನು ತುಂಬಾ ತುಂಬ ಬೇಗನೆ ರಿಂಕಲ್ಸ್ ಬರ್ತಾ ಇದೆ ಅಂತಲೋ, ಜೋತ್ ಬಿದ್ದಿದೆ, ಸ್ಕಿನ್ ಲೂಸ್ ಇದೆ, ಈ ಥರ ಎಲ್ಲ ಪ್ರಾಬ್ಲಮ್ ಬರ್ದಲ್ಲೇ ಸ್ಕಿನ್ ಟೈಟ್ ಆಗಿ ತುಂಬ ಹೆಂಗಾಗಿ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಯಿಲ್ ಆಫ್ ಕೋರ್ಸ್ ಸ್ಕಿನ್ ಗ್ಲೋ ಬರೋದಕ್ಕೆ ಮತ್ತು ಏನು ನಮ್ಮ ಈ ಒಂದು ಏನು ಹೇಳ್ಬೋದು ಟ್ಯಾನ್ ಈ ಥರ ಏನಾದರೂ ಇದು ಸ್ಕಿನ್ ಡಲ್ ಇತ್ತು ಅಂತ ಅಂದರೆ ಇದೆಲ್ಲವನ್ನು ಸರಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈವನ್ ಗ್ಲೋ, ಸ್ಕಿನ್ ಬ್ರೈಟ್ನಿಂಗ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಹಾಗಾದರೆ ಮತ್ತೆ ಯಾಕೆ ಲೇಟ್ ಮಾಡೋದು, ನಾನು ಯಾವ ಆಯಿಲ್ನ ಹೇಗೆ ಮಸಾಜ್ ಮಾಡ್ತೀನಿ ಎಲ್ಲ ಹೇಳ್ತೀನಿ. ಆ್ಯಂಡ್ ನೀವು ತುಂಬ ಕೇಳ್ತಾ ಇದ್ದಿದ್ದರಿಂದ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ನೀವು ಯೂಸ್ ಮಾಡಿ ಅಂತ ನಾನು ಖಂಡಿತ ಹೇಳಲ್ಲ. ನಿಮಗೆ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ, ಇಷ್ಟ ಆದರೆ ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್, ಈ 3 ಸ್ಕಿನ್ ಟೈಪ್ ಅವರು ಟ್ರೈ ಮಾಡ್ಬೋದು. ಸೆನ್ಸಿಟಿವ್ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ, ಮತ್ತು ಆಯಿಲಿ ಸ್ಕಿನ್ ಅವ್ರು ಟ್ರೈ ಮಾಡಬೇಡಿ. ಬಿಕಾಸ್ ನಿಮ್ಮ ಸ್ಕಿನ್ನಲ್ಲಿ ಆಲ್ರೆಡಿ ಎಕ್ಸೆಸ್ ಆಯಿಲ್, ಸಾರಿ ನನ್ನ ಮಗ ಸ್ವಲ್ಪ ಈ ಥರ ಆಟ ಆಡ್ತಾ ಇರ್ತಾನೆ, ಮಧ್ಯದಲ್ಲಿ ವಾಯ್ಸ್ ಬರ್ತಾ ಇರುತ್ತೆ, ಅದನ್ನ ಇಗ್ನೋರ್ ಮಾಡಿ. ಆ್ಯಂಡ್ ಚೆನ್ನಾಗಿರುತ್ತೆ, ಇಗ್ನೋರ್ ಮಾಡಬೇಡಿ, ಎಂಜಾಯ್ ಮಾಡಿ. ಸೊ ಈ ಒಂದು ಸೆನ್ಸಿಟಿವ್ ಮತ್ತು ಆಯಿಲಿ ಸ್ಕಿನ್ ಅವ್ರು ಬಿಟ್ಟು ಇನ್ನೆಲ್ಲರೂ ಕೂಡ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ಈವನ್ ಪ್ಯಾಚ್ ಟೆಸ್ಟ್ ಈಸ್ ಮಸ್ಟ್. ಅಂದರೆ ನೀವು ಒಂದೇ ಸತಿ ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕಿಂತ ಜಸ್ಟ್ ಈ ಒಂದು ಪಾರ್ಟ್ ಅಥವಾ ನಿಮ್ಮ ಕುತ್ತಿಗೆ ಹತ್ರ ಎಲ್ಲಾದರೂ ಜಸ್ಟ್ ಒಂದು 3-4 ಡೇಸ್ ಅಪ್ಲೈ ಮಾಡಿ, ಯೂಸ್ ಮಾಡಿ. ಯಾವುದೇ ಸೈಡ್ ಎಫೆಕ್ಟ್ಸು, ಯಾವುದೇ ಪಿಂಪಲ್ಸ್ ಏನು ಪ್ರಾಬ್ಲಮ್ ಅನಿಸ್ಲಿಲ್ಲ ಅಂತ ಅಂದರೆ ಕಂಪ್ಲೀಟ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಬೋದು. ಈವನ್ ನನ್ನ ಕೈಗಳಿಗೆ ಸಮ್ಟೈಮ್ಸ್ ಬಾಡಿನೂ ಕೂಡ ಆಯಿಲ್ ಮಸಾಜಿಂದಲೇ ಮಾಡ್ತೀನಿ. ಸೊ ಮತ್ತೆ ಲೇಟ್ ಮಾಡೋದು ಬೇಡ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಇಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಫಸ್ಟು ನಾನು ರಾತ್ರಿ ಹೊತ್ತು ಹೇಗೆ ಫೇಸ್ಗೆ ಆಯಿಲ್ ಮಸಾಜ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಬಂದು ಫೇಸ್ ಸೆರಮ್ ಯೂಸ್ ಮಾಡಿದ್ರೆ, ಅವರು ಈ ಗಾರ್ನಿಯರ್ ಈ ಥರ ಯೂಸ್ ಮಾಡಿದ್ರೆ ಅದು ಬಾಟಲಲ್ಲಿ ಫೇಸ್ ಸೆರಮ್ ಬಂದಿರುತ್ತೆ. ಸೊ ಅದು ಖಾಲಿ ಆದಮೇಲೆ ಬಿಸಾಕೋದಕ್ಕಿಂತ ನೀಟಾಗಿ ಅದನ್ನು ವಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ನಾನು ಮಾಡ್ಕೊಂಡಿರುವಂಥ ಆಯಿಲ್ನ ತುಂಬಿ ಇಟ್ಟಿರ್ತೀನಿ. ಬಿಕಾಸ್ ಅಪ್ಲೈ ಮಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈ ಥರ ಒಂದು ಪುಟ್ಟದಾಗಿರೋ ಸ್ಟೀಲ್ ಬೌಲ್ನ ತೊಗೊಂಡಿದ್ದೀನಿ. ಇದರಲ್ಲಿ ಆಯಿಲ್ನ ರೆಡಿ ಮಾಡಿಕೊಂಡು ಹಾಕಿ ಇಟ್ಟಿರ್ತೀನಿ. ಇದರಲ್ಲಿ ಖಾಲಿ ಆದಮೇಲೆ, ಅಂದರೆ ಗಾಜಿಂದ ಅವಾಗಲೇ ತೋರಿಸ್ದೆ ಅಲ್ವಾ ಬಾಟಲ್, ಅದರಲ್ಲಿ ಖಾಲಿ ಆದಂಗೆ ಅದಕ್ಕೆ ಫಿಲ್ ಮಾಡ್ತಾ ಇರ್ತೀನಿ. ಇದಕ್ಕೊಂದು ಪುಟ್ಟದಾಗಿ ಮುಚ್ಚೋದಕ್ಕೊಂದು ಮುಚ್ಚಳ ಕೂಡ ಇದೆ.
ಓಕೆ, ಇವಾಗ ನಾನು ಆಯಿಲ್ನ ಕೈಗೆ ಹಾಕ್ಕೊಂಡೇ ತೋರಿಸ್ತೀನಿ. ಈ ಆಯಿಲ್ನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದು 100 ml ಅಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡ್ರೆ 100 ml ಅಷ್ಟು ಬಾದಾಮ್ ಆಯಿಲ್ ತೊಗೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜಿನ ಅಲೋವೆರಾನ ಕಟ್ ಮಾಡಿ ಹಾಕಿ, ಮತ್ತು ಆರೆಂಜ್ ಪೀಲ್ ಬರುತ್ತೆ ಅಲ್ವಾ, ಆರೆಂಜ್ ಸಿಪ್ಪೆ ಅದನ್ನು ತಗೊಂಡು ಹಾಕಿ ಲೋ ಫ್ಲೇಮಲ್ಲಿ ನಾನು ಎಣ್ಣೆನ ರೆಡಿ ಮಾಡ್ಕೊಂಡಿದ್ದೀನಿ, ಕುದಿಸಿದ್ದೀನಿ. ಸೊ ಇದು ನಾನು ಆಲ್ಮೋಸ್ಟು 3 ಮಂತ್ ಆಯ್ತು ಅಂತ ಅನಿಸುತ್ತೆ ರೆಡಿ ಮಾಡಿ ಇಟ್ಕೊಂಡು. ಒಂದು ಸತಿ ನೀವು ಒಂದು 200 ml ಅಷ್ಟು ರೆಡಿ ಮಾಡ್ಕೊಂಡ್ರಿ ಅಂತ ಅಂದರೆ ಆರಾಮಾಗಿ ನಿಮಗೆ ತುಂಬ ತಿಂಗಳು ಯೂಸ್ ಮಾಡ್ಕೊಳ್ಬೋದು. ನೀಟಾಗಿ ನಿಮ್ಗೆ ಹೇಗೆ ಅನಿಸುತ್ತೆ ನೀಟಾಗಿ ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಸೊ ಈವನ್ ಫೇಸ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಲೂಸ್ ಆಗೋದು ತುಂಬ ಸ್ಲೋ ಆಗುತ್ತೆ. ಐ ಮೀನ್ ಸ್ಕಿನ್ ಜಾಸ್ತಿ ನಿಮಗೆ ಏಜ್ ಆಗ್ತಾ ಇದ್ರೂ ಟೈಟ್ ಅನ್ನೋ ಥರನೇ ಫೀಲ್ ಇರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ಅನಿಸುತ್ತೆ. ಬೇಗನೆ ರಿಂಕಲ್ಸ್ ಬರುವಂಥ ಚಾನ್ಸಸ್ ಇರೋದಿಲ್ಲ. ತುಂಬ ಅಂತಂದರೆ ತುಂಬಾ ಒಳ್ಳೆ ರಿಸಲ್ಟನ್ನ ನೀವು ನೋಡ್ಬೋದು. ಎವ್ರಿ ಡೇ ನೀವು ಕರೆಕ್ಟಾಗಿ ಸ್ಕಿನ್ ಕೇರ್ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಈ 1-2 ಸ್ಟೆಪ್ಪು ಅಂದರೆ ಆಯಿಲ್ ಮಸಾಜ್ ಇರ್ಬೋದು ಮತ್ತು ಆಮೇಲೆ ಸ್ಕ್ರಬ್ಬಿಂಗ್ ಇರ್ಬೋದು ಫಾಲೋ ಮಾಡಿದ್ರೆ ಐ ಥಿಂಕ್ ನಾರ್ಮಲ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಡ್ರೈ ಸ್ಕಿನ್ ಅವರಿಗೆ ಬೆಟರ್ ಅಂತ ಅನಿಸುತ್ತೆ. ಈವನ್ ಕೆಲವರಿಗೆ ಕೊಬ್ಬರಿ ಎಣ್ಣೆ ಅಡ್ಜಸ್ಟ್ ಆಗೋದಿಲ್ಲ. ಸೊ ಅವರು ನಿಮ್ಗೆ ಯಾವ ಆಯಿಲ್ ಅಡ್ಜಸ್ಟ್ ಆಗುತ್ತೆ ಅದನ್ನಷ್ಟೇ ನೀವು ಉಪಯೋಗಿಸ್ಬೋದು. ಬಟ್ ನನಗಿಲ್ಲಿ ಅಡ್ಜಸ್ಟ್ ಆಗುವಂಥದ್ದು ಮತ್ತು ಆಮೇಲೆ ನೀವೆಲ್ಲ ಕೇಳಿದ್ರಿಂದ ನಾನು ಹೇಗೆ ನನ್ನ ಸ್ಕಿನ್ನನ್ನು ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದಿದ್ದರಿಂದ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾರಿಗೂ ಕೂಡ ಏನು ಟ್ರೈ ಮಾಡಲೇಬೇಕು ಮಾಡಿ ನೀವು ಅಂತ ನಾನು ಖಂಡಿತ ಹಾಗೆ ನೀವು ಕೇಳ್ಬೋದು, ಮ್ಯಾಮ್ ನೈಟ್ ಫುಲ್ ಬಿಡಬೇಕಾ ಅಂತ. ನಿಮಗೆ ಅಷ್ಟು ಟೈಮ್ ಇಲ್ಲ ಅಥವಾ ಅಷ್ಟು ಬಿಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಆಯಿಲ್ ಮಸಾಜ್ ಮಾಡಿ 1 ಅವರ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಐ ಮೀನ್ ಸ್ನಾನಕ್ಕೆ ಹೋಗೋಕ್ಕೂ 1 ಅವರ್ ಮೊದಲು. ಸೊ ಇದೇ ಆಯಿಲ್ ಏನು ಕೈಯಲ್ಲೆಲ್ಲ ಉಳ್ಕೊಂಡಿರುತ್ತೆ ಇದರಲ್ಲೇ ನಾನು ನೀಟಾಗಿ ಕೈಗಳಿಗೂ ಕೂಡ ಮಸಾಜ್ ಮಾಡ್ಕೊಂಬಿಡ್ತೀನಿ. ಸೊ ಇದು ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಅಂತ ಫೀಲ್ ಕೊಡುತ್ತೆ. ಹಾಗೆ ನೆಕ್ಸ್ಟು ಈಗ ನಾನು ಸ್ಕ್ರಬ್ ಅಂದರೆ ವಾರದಲ್ಲಿ 2 ಸತಿ ಅಥವಾ 3 ಸತಿ ಸ್ಕ್ರಬ್ಬಿಂಗ್ ಮಾಡ್ತೀನಿ ಅಂತ ಹೇಳಿದೆ ಫೇಸ್ಗೆ. ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ನಾನು ಹಳೆ ವೀಡಿಯೋಗಳಲ್ಲೂ ಹೇಳಿರ್ತೀನಿ. ನಾನು ಜಾಸ್ತಿ ಯೂಸ್ ಮಾಡುವಂಥ ಸ್ಕ್ರಬ್ ಮತ್ತು ತುಂಬ ಎಫೆಕ್ಟಿವ್ ಆಗಿ ಕೊಡುವಂಥ ಸ್ಕ್ರಬ್ ಅಂದರೆ ಪ್ಯೂರ್ ಹನಿನ ತೊಗೋಬೇಕಾಗತ್ತೆ. ಪ್ಯೂರ್ ಹನಿ 1 ಟೀ ಸ್ಪೂನಷ್ಟು ತೊಗೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿ ಮಸಾಜ್ ಮಾಡ್ತೀನಿ. ಓಕೆ, ಇವಾಗ ನಾನು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ಕ್ರಬ್ ಮಾಡಬೇಕಾದ್ರೆ ಚೆನ್ನಾಗಿ ಹಾಕ್ಕೊಂಡು ತಿಕ್ಬಿಡೋದು ಆ ಥರ ಮಾಡಿಬಿಡಿ ದಯವಿಟ್ಟು. ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ. ಸ್ಲೋಲಿ ನೀವು ಈ ಸ್ಕ್ರಬ್ ಮಾಡೋಕ್ಕೂ ಫಸ್ಟು ಉಗುರು ಬೆಚ್ಚಗಿರೋ ನೀರಿನಿಂದ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ನೀವು ಸ್ಕ್ರಬ್ ಮಾಡೋದು ಬೆಟರ್, ಒಂದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಯಾಕೆಂದರೆ ಪೋರ್ಸ್ ಎಲ್ಲ ಓಪನ್ ಇರುತ್ತೆ. ಆವಾಗ ನೀವು ನೀಟಾಗಿ ಸ್ಕ್ರಬ್ ಮಾಡಿದಾಗ ಇಂಪ್ಯೂರಿಟೀಸ್ ಏನಿರುತ್ತೆ ಅದೆಲ್ಲವೂ ಕೂಡ ಬಂದುಬಿಡುತ್ತೆ. ಈವನ್ ಮೂಗಿನ ಸೈಡಲ್ಲಿ ಎಲ್ಲ ಬ್ಲ್ಯಾಕ್ ಹೆಡ್ಸ್ ಇರ್ಬೋದು ಅಥವಾ ಗಲ್ಲದ ಹತ್ರ ವೈಟ್ ಹೆಡ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಬರೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಆ್ಯಂಡ್ ಈ ಒಂದು ಸ್ಕ್ರಬ್ ಮಾಡ್ಕೊಂಡಾದ ನಂತರ ನಿಮ್ಮ ಮುಖನ ನೀವು ನೋಡ್ಕೊಳ್ಬೋದು ಕನ್ನಡಿಲಿ, ಎಷ್ಟು ಚೇಂಜಸ್ ಅಂತ ಕಾಣಿಸ್ತಾ ಇರುತ್ತೆ. ಮತ್ತು ಹಾಗೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ ಸ್ಕಿನ್ ತುಂಬಾ ರಿಫ್ರೆಶ್ ಆಗಿದೆ ಅನ್ನೋ ಥರ. ಸೊ ಖಂಡಿತವಾಗ್ಲೂ ಇದು ನೀವು ಟ್ರೈ ಮಾಡಬೇಕಾಗತ್ತೆ. ಪರ್ಸ್ನಲಿ ನಾನು ನಿಮಗೆ ಈ ಸ್ಕ್ರಬ್ಬನ್ನ ಮಾತ್ರ ಖಂಡಿತ ನಾನು ನಿಮಗೆ ಹೇಳ್ತೀನಿ. ಸಾರಿ, ನನ್ನ ಮಗ ಪಕ್ಕದಲ್ಲೇ ಇದ್ದಾನೆ, ಅವನಿಗೆ ನನ್ನ ಕೈ ಹಿಡ್ಕೊಂಡು ಆಟ. ಇಷ್ಟು ಸಿಂಪಲ್ಲಾಗಿ ಇರುತ್ತೆ ನನ್ನ ಸ್ಕಿನ್ ಕೇರ್. ಸೊ ನೀವು ಇವಾಗ ನೋಡ್ಬೋದು ನಾನು ಯಾವುದೇ ಮೇಕಪ್ ಫೌಂಡೇಶನ್ ಏನೂ ಯೂಸ್ ಮಾಡಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ ಹಾಕಿದ್ದೀನಿ. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.